ಅಕ್ಷಯ ಬೊಮ್ಮನಕಟ್ಟಿ ಜನ್ಮದಿನದ ಪ್ರಯುಕ್ತ ವಿಶೇಷ ಸಾಧಕರಿಗೆ ಸನ್ಮಾನಿಸಿದ ಡಾಕ್ಟರ್ ಮಂಜುನಾಥ್ ಬೊಮ್ಮನಕಟ್ಟಿ ಕುಟುಂಬ. ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಕಾರವಾರ ಜಿಲ್ಲಾ ಅಧ್ಯಕ್ಷರು, ಸಾಹಿತಿಗಳು, ಬರಹಗಾರರು, ಪತ್ರಕರ್ತರಾದ ಡಾಕ್ಟರ್ ಮಂಜುನಾಥ್ ಎಂ ಬೊಮ್ಮನಕಟ್ಟಿಯವರ ನಿವಾಸದಲ್ಲಿ ಶುಕ್ರವಾರ ಸಾಯಂಕಾಲ ಹಾವೇರಿ ಜಿಲ್ಲೆ ಶಿಗ್ಗಾವಿ ವಿರಕ್ತ ಮಠದ ಪೂಜ್ಯ ಶ್ರೀ ಸಂಗನಬಸವ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಕುಮಾರ್ ಅಕ್ಷಯ ಮಂಜುನಾಥ್ ಬೊಮ್ಮನಕಟ್ಟಿಯವರ 14ನೇ ವರ್ಷದ ಹುಟ್ಟುಹಬ್ಬವನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಿ ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಸಂಗನಬಸವ ಶ್ರೀಗಳು ಆಶೀರ್ವಚನ ನೀಡಿ ಮಾತನಾಡಿ, ಮಂಜುನಾಥ ಬೊಮ್ಮನಕಟ್ಟಿ ಯಾವಾಗಲೂ ಕ್ರಿಯಾಶೀಲ ವ್ಯಕ್ತಿ. ವಿದ್ಯಾರ್ಥಿ ಜೀವನದಿಂದಲೂ ವಿವಿಧ ಕ್ಷೇತ್ರಗಳಲ್ಲಿ ಏನಾದರೂ ಸಾಧನೆ ಮಾಡಿ ಸಮಾಜಕ್ಕೆ ಒಂದು ಕೊಡುಗೆ ನೀಡಬೇಕೆನ್ನುವ ಅಭಿಲಾಷೆ ಹೊಂದಿದ ವ್ಯಕ್ತಿ. ಇವನು ಸಾಹಿತಿಯಾಗಿ, ಬರಹಗಾರನಾಗಿ, ಪತ್ರಕರ್ತನಾಗಿ, ಗ್ರಾಹಕರ ವ್ಯಾಜ್ಯ ಪರಿಹಾರ ಆಯೋಗದ ಕಾರವಾರ ಜಿಲ್ಲಾಧ್ಯಕ್ಷನಾಗಿ, ವಿಶೇಷವಾಗಿ ಗೋಕಾಕ ಚಳವಳಿ ಮತ್ತು ಕನ್ನಡ ಅಭಿವೃದ್ಧಿ ಕ್ಷೇತ್ರದಲ್ಲಿ ವಿಶೇಷ ಸಂಶೋಧನೆ ಮಾಡುವ ಮೂಲಕ ಡಾಕ್ಟರೇಟ್ ಪದವಿ ಪಡೆದ ಮಂಜುನಾಥ ಬೊಮ್ಮನಕಟ್ಟಿ ತನ್ನ ಮಗ ಕುಮಾರ್ ಅಕ್ಷಯ ಮಂಜುನಾಥ್ ಬೊಮ್ಮನಕಟ್ಟಿ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನ ಗುರುತಿಸಿ ಸನ್ಮಾನಿಸಿ ಗೌರವಿಸುವುದರೊಂದಿಗೆ ಆಚರಿಸುವುದು ವಿಶೇಷವಾಗಿದೆ. ಡಾಕ್ಟರ್ ಮಂಜುನಾಥ್ ಬೊಮ್ಮನಕಟ್ಟಿ ಭವಿಷ್ಯದ ಜೀವನದಲ್ಲಿ ಅತ್ಯುನ್ನತ ಸಾಧನೆ ಮಾಡಲಿ ಎಂದು ಈ ಮೂಲಕ ಹಾರೈಸಿದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಚಂದ್ರಶೇಖರ್ ವಸ್ತ್ರದ್, ಡಾಕ್ಟರ್ ಸಿದ್ದಣ್ಣ ಜಕಬಾಳ, ಎಎಂ ವಡಗೇರಿ, ಐಬಿ ಬೆನಕೊಪ್ಪ, ಸುರೇಶ್ ಕೊಪ್ಪದ್, ಡಿಎಸ್ ತಳವಾರ್, ಡಾಕ್ಟರ್ ಅಂದಯ್ಯ ಅರವಟಿಗಿಮಠ, ಶಿಲ್ಪಾ ಕುರಿ, ಡಿಐ ಈರ್ಗಾರ್, ಶಶಿಧರ್ ಸಿರ್ಸಂಗಿ, ಆನಂದ ಬೇಂದ್ರೆ ಇವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿವೃತ್ತ ಇಂಜಿನಿಯರ್ ಸಿಸಿ ಲಕ್ಷ್ಮೇಶ್ವರ ದಂಪತಿಗಳನ್ನು ಪೂಜ್ಯರು ಸನ್ಮಾನಿಸಿ ಆಶೀರ್ವದಿಸಿದರು. ಸಮಾರಂಭದಲ್ಲಿ ಮಂಜುನಾಥ ಭಗವತಿ, ರಾಘವೇಂದ್ರ ಮುತ್ತು ಜಡಿ, ಪಕ್ಕೀರೇಶ್ ಮ್ಯಾಟಣ್ಣವರ್, ಮಲ್ಲೇಶ ಬಿಂಗಿ, ಗಾಯತ್ರಿ ಮಳೇಕರ್, ಜಗದೀಶ್ ಹುಲಿಗೆಮ್ಮನವರ್, ಶಂಭು ಯಳವತ್ತಿ, ಚಂದ್ರು ಹರಿಜನ್, ಹನುಮಂತ ದೊಡ್ಡಮನಿ, ಮಂಜುನಾಥ ಅರೆಪಲ್ಲಿ, ಪ್ರದೀಪ ಗೊಡಚಪ್ಪನವರ್, ವೀರೇಶ್ ಉಮ್ನಾಬಾದಿ, ವೆಂಕಟೇಶ್ ಇಮ್ರಾಪುರ್, ಲೋಕೇಶ್ ಮಲ್ಲಿಗವಾಡ, ಬೊಮ್ಮನಕಟ್ಟಿ ಕುಟುಂಬದವರು ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಮಂಜುನಾಥ್ ಬೊಮ್ಮನಕಟ್ಟಿಯವರ ಮಗನ ಹುಟ್ಟುಹಬ್ಬದ ನಿಮಿತ್ತವಾಗಿ ಪ್ರಜ್ಞಾವಂತರನ್ನು, ಸಾಹಿತಿಗಳನ್ನು ಕರೆದು ಸನ್ಮಾನ ಮಾಡಿದ್ದಾರೆ. ಆ ಸನ್ಮಾನ ಮಾಡಿದ ಎಲ್ಲ ಗಣ್ಯಮಾನ್ಯರೇ ಹಾಗೂ ಅವರ ಕುಟುಂಬ ವರ್ಗವೇ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು. ನೀವೆಲ್ಲರೂ ಹೇಳೋಕ್ಕಿಂತನೂ ವಿಶೇಷವಾದಂತಹ ಒಂದು ಒಡನಾಟ ಮಂಜುನಾಥ್ಗೂ ನನಗೂ ಇದೆ. ಹೇಗೈತಿ ಅಂತ ಕೇಳಿದ್ರೆ, ಈಗ ಸ್ವಾಮಿಗಳು ಹೊಸದೊಂದು ಏನಾರ ಒಂದು ಕಾರ್ಯಕ್ರಮ ಮಾಡಿದರು ಅಂತಂದ್ರೆ ಅದಕ್ಕೆ ಸಾಕಷ್ಟು ಜನರ ಪರಿಶ್ರಮ ಇರ್ತದೆ. ಹಂಗೆ ಒಂದು ಮಠದ್ದು ಗಂಜಿಗಟ್ಟಿ ಮಠ, ಗಂಜಿಗಟ್ಟಿ ಮಠದ್ದೊಂದು ಪಾದಯಾತ್ರೆ ಅಂತ ಇಟ್ಕೊಂಡಿದ್ವಿ. ಹಳ್ಳಿಗೆ ಹೋಗೋದು, ಪಾದಯಾತ್ರೆ ಮಾಡೋದು, ಅವರಲ್ಲಿರುವಂತಹ ದುಷ್ಟ ಚಟಗಳನ್ನು ಬಿಡಿಸೋದು ಅನ್ನೋವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅವಾಗ ನಾವು ಪಕ್ಕಕ್ಕೆ ಇದ್ವಿ ಶಿಗ್ಗಾವಿಗೆ. ಅವ್ರನ್ನ ಎಲ್ಲರನ್ನೂ ಕೂಡಿಸಿ ಕಾರ್ಯಕ್ರಮ ಮಾಡ್ತಿದ್ರು. ನಮಗೆ ಈ ಸಾಹಿತ್ಯಿಕವಾಗಿ ಆಗಲಿ, ಈ ಭಾಷಣದ ಕಲೆ ಆಗಲಿ ಎಂದೂ ರೂಢಿಸ್ಕೊಂಡಿದ್ದಿಲ್ಲ. ನಾವು ಸುಮ್ಮನೆ ಅಧ್ಯಯನ ಮಾಡೋದು, ಪೂಜೆ ಮಾಡೋದು ಬಿಟ್ಟರೆ ಮತ್ತೊಂದು ಕಡೆ ಲಕ್ಷ್ಯ ಇರ್ತಿದ್ದಿಲ್ಲ. ಅಡ್ಡಾಡೋ ಹೊತ್ನಾಗ ಪದೇ ಮಂಜುನಾಥ್ ಬೊಮ್ಮನಕಟ್ಟಿ ಅಂತೇಳಿ ಪ್ರತಿ ಕಾರ್ಯಕ್ರಮಕ್ಕೆ ಹೇಳೋದು. ಹೇಳಿದ ತಕ್ಷಣಕ್ಕೆ ನಾವು ಪಕ್ಕಕ್ಕಿದ್ದು ಕೇಳ್ತೀವಿ, ಬೊಮ್ಮನಕಟ್ಟಿ ಅಂದರೆ ಯಾರು? ಅದು ಇದ್ದಿದ್ದೇ ಇಲ್ಲ. ನಾವು ಹಳ್ಳಿ ತಿಳ್ಕೊಂತ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಆ ಕಾರ್ಯಕ್ರಮಕ್ಕೆ ಏನು ಬೇಕಾಗೈತಿ ಅನ್ನೋ ಜವಾಬ್ದಾರಿ ಓಟು ಹೊತ್ಕೊಂಡು ತನಗೆ ಏನು ತಿಳಿತು ಅದನ್ನು ತೊಗೊಂಡ್ಬಂದು ಅವ್ರಿಗೆಲ್ಲರಿಗೂ ತೃಪ್ತಿಪಡಿಸುವಂಥ ವಿಚಾರಕ್ಕೆ ಇರ್ತಿದ್ದೇ ಇಲ್ಲ. ಕೊನೆಗೆ ನನ್ನ ಅವನ ಭೇಟಿ ಆದಾಗ ವಯಸ್ಸರ ಸಾಣದು, ವಿಚಾರಗಳು ದೊಡ್ಡ, ಯಾವ ಸ್ವಾಮಿ ನೀಡಲಾರ್ದಂಥ ವಿಚಾರವಾದಿಯನ್ನು ಆಗಿಟ್ಟುಕೊಂಡು ಒಂದು ಸಾಧನ ಕಿರಣ ಅಂತ ಒಂದು ಪತ್ರಿಕೆಯನ್ನು ಮಾಡಿ, ಮಂತ್ಲಿ ಪತ್ರಿಕೆ ಇರ್ತದು, ಅದನ್ನು ಡೈಲಿ ಮಂತ್ಲಿ ಕೊಟ್ಕೊಂತ ಹೋಗ್ತಿದ್ರು. ಇದು ಯಾರು ಇರಬೇಕು ಬೊಮ್ಮನಕಟ್ಟಿ ಅಂತೇಳಿ
ವಿಚಾರ ಮಾಡಿ ಇವರು ನಮ್ಮ ಕಾಂಟ್ಯಾಕ್ಟ್ ಆಯಿತು. ಕಾಂಟ್ಯಾಕ್ಟ್ ಆಗಿಂದ ಎಷ್ಟು ಮಂದಿ ಸ್ವಾಮಿಗಳಾಗಿ ಇವರು ಅಡ್ಡಿದ್ರಲ್ಲ ಎಲ್ಲ ಸ್ವಾಮಿಗಳನ್ನು ಬಿಟ್ಟ ನನ್ನ ಮಾತ್ರ ಬಿಡದಂಗೆ ಹಿಡ್ಕೊಂಡ. ಅಂದ್ರೆ ಆ ಮನುಷ್ಯ ಹೇಗಿದ್ದ ಅಂತಂದ್ರೆ ಈ ಕಾಯಿಯೊಳಗೆ ಹೇಳ್ತಾರೆ ನೋಡಿ, ತೆಂಗಿನಕಾಯಿ ಹೊರಗೆ ಚಿಪ್ಪು ಬಿರುಸಿರ್ತೈತಿ, ಅದು ಒಡೆದು ನೋಡಿದಾಗ ಒಳಗೆ ಕೊಬ್ಬರಿ ನೀರು ಭಾಳ ರುಚಿ ಇರ್ತೈತಿ. ಹಂಗೆ ಮನುಷ್ಯ ನೋಡಕ್ ಬಿರುಸು, ಅವನು ಅಷ್ಟ ಬಿರುಸು. ಸಿಗ್ಗಾಂವ ಸ್ವಾಮಿಗಳು ಗಂಗಪ್ಪ ಸರ್ಗೂ ಗೊತ್ತೈತಿ, ಸ್ವಾಮಿಗಳು ಅಡ್ಡ ಬಿರುಸು. ಇವೆರಡೂ ಬಿರುಸು ಕೂಡಿದಾಗ ಒಂದು ಬಿರುಸಾದಂತಹ ಕಾರ್ಯಕ್ರಮ ಮಾಡ್ಕೊತ ಬಂದ್ರು. ಒಂದ ಎರಡ ಅವ್ರು ಮಾಡಿದಂಥ ಕಾರ್ಯಕ್ರಮ ನೀವೆಲ್ಲರೂ ಹೊಗಳಿರಿ. ಹೊಗಳಬೇಕಾದ್ರೆ ವಯಸ್ಸರ ಎಷ್ಟ ಒಂದು ಭಾಳ ಸಣ್ಣ ವಯಸ್ಸಿನ ದೊಡ್ಡ ಸಾಧನೆ ಮಾಡೋದು. ಅದಕ್ಕೆ ಸಣ್ಣವನಾಗಿದ್ದುಕೊಂಡು ದೊಡ್ಡ ಹಿರಿಮೆಯನ್ನು ಮಾಡಿದಾನ ಅಂತಂದ್ರೆ ಇದಕ್ಕೊಂದು ಕಾರಣ ಐತಿ. ಕಾರಣ ಏನಪ್ಪಾ ಅಂತ ಕೇಳಿದ್ರೆ, ಎಲ್ಲರೂ ಸಾಹಿತ್ಯ ಹಾಕಾಗಲ್ಲ, ಎಲ್ಲರೂ ಒಳ್ಳೆ ಗುಣದವ್ರು ಹಾಕಾಗಲ್ಲ, ಆದ್ರೆ ಎಲ್ಲರೂ ಎಲ್ಲ ಸಾಧನೆಯನ್ನು ಮಾಡೋಕ್ಕಾಗಲ್ಲ. ಆ ಸಾಧನೆ ಮಾಡ್ಬೇಕಾದ್ರೆ ಕಾರಣ ಏನೈತಿ ಅಂತ ಕೇಳಿದ್ರೆ, ಒಳ್ಳೆ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಇದ್ವು ಅಂತಂದ್ರೆ ಅವ್ರಿಗೆ ಯಾರು ಏನು ಬೆಳೆಸೋದು ಬೇಡ, ಅವ್ರು ಮಾತ್ರ ಆಟೋಮೆಟಿಕ್ ಆಗಿ ಹೆಂಗಾದ್ರೂ ಬೆಳಿತಾರ ಅನ್ನೋದಕ್ಕೆ ಉದಾಹರಣೆ ಯಾರಾದ್ರೂ ಅದಾರ ಅಂತ ಕೇಳಿದ್ರೆ ಮಂಜುನಾಥ್ ಬೊಮ್ಮನಕಟ್ಟಿ ಬಿಟ್ರೆ ಮತ್ತೆ ಯಾರು ಸಿಗ್ಬೋದು. ಎಷ್ಟು ಮಜಾ ಆಯ್ತು ನೋಡ್ರಿ, ಎಷ್ಟು ಮಜಾ ಐತಿ ಅಂತ ಕೇಳಿದ್ರೆ, ಈಗ ನೀವು ಒಂದು ಇದನ್ನ ತಗೊಂತೀವಿ, ಏನ ಉದ್ಘಾಟನೆಗೆ ಅಂತೇಳಿ ಒಂದು ಜ್ಯೋತಿಯನ್ನು ಬೆಳಗಿಸ್ತೀವಿ. ಆ ಜ್ಯೋತಿ ಬೆಳಗಿಸಿದಂತಹ ಇದ್ರೊಳಗೆ ಪಣತಿ ಒಳಗ ಎಣ್ಣೆ ಇರ್ತತಿ, ಬತ್ತಿ ಇರ್ತತಿ, ಆಮ್ಯಾಗ ಕಡ್ಡಿ ಇರ್ತತಿ, ಎಲ್ಲ ಇದ್ದು ಆ ಪಣತಿನ ಹಚ್ಚಬೇಕು ಅಂತಂದವಾಗ ನಾವೇನ್ ಮಾಡ್ತೇವಿ ಅಂತ ಕೇಳಿದ್ರೆ, ಆ ಕಡ್ಡಿ ಕೆರೆದು ಒಂದು ಮ್ಯಾಣ ಬತ್ತಿಗೆ ಹಚ್ಚಿಕೊಂಡು ಆ ಕಡ್ಡಿನ ಬಿಸಾಡಿ ಅವನ್ನ ಬತ್ತಿಗೆ ಹಚ್ತೇವಿ. ಹಚ್ಚಿದಾಗ ಅದೊಂದು ಜ್ಯೋತಿಯಾಗಿ ಪರಿಪೂರ್ಣ ಜ್ಯೋತಿಯಾಗಿ ಬೆಳಗ್ತೈತಿ. ಹಂಗ ಬೊಮ್ಮನಕಟ್ಟಿಯರ ತಂದೆ ಅಂತ ಏನಿದ್ನಲ್ಲ, ಒಂದು ಕಡ್ಡಿ ಇದ್ದಂಗ ಆ ಮನುಷ್ಯ. ಅವನಲ್ಲಿ ಎಷ್ಟು ನೀತಿ ಇತ್ತು ಅಂತಂದ್ರೆ, ನನ್ನ ಒಡನಾಟ ಅಂದ್ರೆ ಬಹಳ ಒಡನಾಟ. ಅವನ್ ನೋಡ್ಲಿಕ್ಕಾಗಿಯೂ ಇಂಥವ್ರ ಮಕ್ಕಳರ ಹುಟ್ಟುತ್ತಾರ ಇಲ್ಲಪ್ಪ ಇವಾಗ ಅನಿಸಿತ್ತು ನನಗೆ. ಬರಬರ್ತ ಇವನು ಒಡನಾಟ ಬೆಳೆದಿಂದ ಏನಾಯ್ತು ಅಂತಂದ್ರೆ, ಇವನ್ನ ಕಲಿಯಾಕಿಟ್ರು. ಕಲಿಯಾಕಿಟ್ಟಾಗ ಇವೇನ್ ಮಾಡದ, ಡಾಕ್ಟರ್ಕಿ ಓದೋದ್ರು, ಇಂಜಿನಿಯರ್ಕಿ ಓದೋದ್ರು. ಇವನ್ ಲೈನ ಬೇರೆ, ಇಂಜಿನಿಯರ್ಕಿ ಡಾಕ್ಟರ್ಕಿ ಒಪ್ಪಲೇ ಇಲ್ಲಿವ. ಒಪ್ಪದಂಗಾಗಿ ಅವ್ರ ಕಡೆಯಿಂದ ತಿರಸ್ಕೃತನಾಗಿ ಅವ್ರ ಕಡೆಯಿಂದ ಬೇಯಿಸ್ಕೊಂಡು ಹೊಟ್ಟೆ ಕೂಳಿಲ್ದಂಗ ಅಲ್ಲಾಡಿದ್ರು ಚಿಂತಿಲ್ಲ, ತಾ ಹಿಡಿದು ಛಲ ಮಾತ್ರ ಬಿಡದಂಗ ಬೆಳೆದ ಅಂತ ಕಾರಣ ಅವ್ರ ತಂದೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದ ಸತತವಾಗಿ ನಮ್ಮ ಎಲ್ಲ ಬಸವಾದಿ ಪ್ರಮುಖರ ಆಶೀರ್ವಾದ ಅವನ ಮೇಲೆ ಐತಿ. ಅದೇ ರೀತಿಯಾಗಿ ಅವನ ಮಗುಗೂ ಕೂಡ ಅಂತ ಒಂದು ಸದ್ಬುದ್ಧಿ ಬರಲಿ, ಸನ್ಮಾನವಾದ ಕಾರ್ಯವನ್ನು ಮಾಡುವಂತಹ ಬುದ್ಧಿ ಬರಲಿ, ಅಂಥವನಿಗೂ ಕೂಡ ಬಸವಾದಿ ಪ್ರಮುಖರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ನನ್ನ ಮಾತುಗಳಿಗೆ ಮಂಗಳಪ್ಪ.